ಇಲ್ಲ ಇಲ್ಲ ಸರ್, ಈಗ ಏನಾಗಿದೆ ನೋಡಿ ಸರ್, ಹಳೆ ಕಾಲದಲ್ಲಿ ಲಂಚ ಇವರೆಲ್ಲ ತೊಗೊಂಡು ಅವರೇನೋ ಮಾಡಿರ್ಬೋದು. ಈಗ ನನ್ನ ಮುಂದೆ ಇರೋದು ನನಗೆ ಭಾಳ ಮುಖ್ಯ. ಇವಾಗ ಎಷ್ಟು ಪೆಂಡಿಂಗ್ ಖಾತೆ ಇದೆ ನಾನು ಲಿಸ್ಟ್ ತೆಗೆಸ್ತೀನಿ, ನಾನೇ ವಾರಕ್ಕೊಂದಿನ 2 ದಿನ ಸಭೆ ಮಾಡಿ ನಾನೇ ಇಲ್ಲೇ ತರಿಸ್ಕೊಂಡು ಕೊಡ್ತೀನಿ. ಹಾಂ ಸರ್, ಏನಿಲ್ಲ, ಒಂದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇದ್ದರೆ ನಾನು ಅವಕಾಶ ಮಾಡಿಕೊಡ್ತೀನಿ. ಕಾನೂನಲ್ಲಿ ಓಕೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಟಿ ಕೊಡ್ಬೋದು ಅಂತ ಕಾನೂನು ಹೇಳಿದ್ರೆ ಸರ್ಕಾರಕ್ಕೆ ಕಟ್ಟಲಿ, ಬಟ್ ಯಾರಿಗಾದರೂ ಅಲ್ಲಿ ಅಧಿಕಾರಿಗಳಿಗೆ ಮೀಡಿಯೇಟರ್ಸ್ ಕೊಟ್ಟರೆ ನಾನಂತೂ ಸುಮ್ಮನೆ ಇರಲ್ಲ. ಹಾಂ ಸರ್, ಎಸ್. ಅಲ್ಲ, ಈಗ ನಾನೊಂದು ಕೆಲಸ ಮಾಡ್ತೀನಿ, ನೀವು ನನಗೆ ಒಳ್ಳೆ ಐಡಿಯಾ ಕೊಟ್ರಿ, ಒಂದು 15 ಡೇಸಲ್ಲಿ ಮೀಟಿಂಗ್ ಮಾಡ್ತೀನಿ. ನೋಡಿ ಸರ್, ನಾವು ಯಾರ ಮುಲಾಜಲ್ಲೂ ಇಲ್ಲ, ನಾನು ಯಾರ ಒತ್ತಡಕ್ಕೂ ಮಣಿಯೋನಲ್ಲ, ಆಯಿತಾ? ನನಗೆ ಮಚ್ ಮೋರ್ ಪೊಲಿಟಿಕಲ್ ಆ್ಯಂಬಿಷನ್ಸ್ ಎಲ್ಲ ಇಲ್ಲ. 5 ವರ್ಷ ರೆವಲ್ಯೂಷನ್ ಮಾಡಿ ತೋರಿಸ್ತೀನಿ. ಖಾತೆ ಇಲ್ಲೀಗಲ್ ಅಂದರೆ ಇಲ್ಲೀಗಲ್, ಆ ಬ್ರಹ್ಮ ಇಳಿದು ಬಂದರೂ ನಾನು ಮಾತು ಕೇಳಲ್ಲ. ಖಾತೆ ಲೀಗಲ್ ಆದರೆ ಲೀಗಲ್. ನಾನು ಹೇಳೋದು, ನೀವು ಇದ್ದೀರಲ್ಲ ಮಾಧ್ಯಮದವರು, ಬಯಲು ಮಾಡಿ. ಇಲ್ಲೀಗಲ್ ಅಂದರೆ ನಾನು ಬಂದ ಮೇಲೆ ನೀವು ಹಳೇದೆಲ್ಲ ತೆಗೆದ್ರೆ ನಾನು ಅದನ್ನು ತಿದ್ದುಕೊಂಡೇ ಕೂತ್ಕೊಂಡ್ರೆ ನನ್ನ ಕೆಲಸ ಹೆಂಗೆ ಮಾಡಲಿ? ಸೊ ನೆನ್ನೆವರೆಗೂ ಏನಾಗಿದೆ ಅದು ನನಗೆ ಗೊತ್ತಿಲ್ಲ. ಈಗ ನಾನು ಅಧಿಕಾರಕ್ಕೆ ಬಂದಿದ್ದೀನಿ, ನನ್ನ ಟರ್ಮಲ್ಲಿ ಏನಾಗುತ್ತೋ ಅದು ಮಾಡ್ತೀನಿ. ಒಂದು ಇಲ್ಲೀಗಲ್ ಖಾತೆ ನಿಮಗೆ ಪತ್ತೆ ಅದು, ಪ್ಲೀಸ್ ಎಕ್ಸ್ಪೋಸ್ ಇಟ್. ಮುಲಾಜ್ ನೋಡಬೇಡಿ, ಅವ್ರು ಎಂಥ ದೊಡ್ಡವರಾದರೂ ಆಗಲಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಕಲಿ ಬಿಲ್ಡಿಂಗ್ ಲೈಸೆನ್ಸ್ ಜಾಲ ಅಂತ ಆಯ್ತು. ನಕಲಿ ಬಿಲ್ಡಿಂಗ್ ಲೈಸೆನ್ಸ್ ಜಾಲ ಅಂತ ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬರು ಎಲ್ಲೋ ಕುತ್ಕೊಂಡು ಬಿಲ್ಡಿಂಗ್ ಲೈಸೆನ್ಸ್ಗೆ ಸೀನು ಸೈನಾಗಿ ಕೊಟ್ಬಿಡೋದು, ದಾಖಲೆನೇ ಇಲ್ಲ ಅಂತ ಅದೊಂದು FIR ಎಲ್ಲ ಆಯಿತು. ಬಟ್ ಅದು ಆದಮೇಲೆ ಆ ಪೊಲೀಸ್ ಸ್ಟೇಷನ್ ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಇಲ್ಲ ಸರ್, ಈಗ ಏನಾಗುತ್ತೆ ಅಂದರೆ, ಹಳೆ ರೂಲರ್ಸು ದುಡ್ಡಿಗೆ ಆಸೆ ಬಿದ್ದಾಗ ಅವ್ರ ಹತ್ರ ದುಡ್ಡು ಮುಟ್ಟಿದಾಗ ತೀರ್ಮಾನ ತಗೊಳಕ್ಕಾಗಲ್ಲ. ನಾನೊಬ್ಬರ ಹತ್ರ ₹1 ಮುಟ್ಟಲ್ಲ ಸರ್, ಕ್ಲಿಯರ್. ನಾನು ಇದೇ ಸ್ಟ್ಯಾಂಡಲ್ಲಿ ಇರ್ತೀನಿ. ನಾನು ಹೇಳೋದು ಇಷ್ಟೇ, ಈಗ ಪೆಂಡಿಂಗ್ ಇರೋ ಖಾತೆ ನಂಬರ್ ತೊಗೊತೀನಿ, 100% ಲೀಗಲ್ ಇದೆಯಾ ಇಶ್ಯೂ ಮಾಡ್ತೀವಿ, ಇಲ್ಲೀಗಲ್ಲ ಅದು ಯಾರ್ದಾದ್ರೂ ನಾವು ಇಶ್ಯೂ ಮಾಡಲ್ಲ. ವೆರಿ ಕ್ಲಿಯರ್. ಯಾರ್ಯಾರು ಕೊಡೋಕ್ಕಾಗಲ್ಲೋ ರೀಸನ್ ಹೇಳ್ತೀವಿ ಸರ್. ಈಗ ಏನಾಗ್ತಿದೆ ಅಂದರೆ, ಅವ್ರು ಏನು ಹೇಳಿದ್ರು ನನಗೆ ಕೇಳಿದಾಗ, ಸರ್ವರು ಅದು ಇದು ರೀಸನ್ ಹೇಳಿದ್ರು. ಈಗ 100 ನಾನು ಹೇಳಿದೆ ಮೊನ್ನೆ, ಮೇಡಮ್ ಖಾತೆ ರೆಡಿ ಮಾಡಿ ಮನೆ ಮನೆಗೆ ಹೋಗೋಣ, ಅವ್ರು ಯಾರು ನಗರಸಭೆ ಹತ್ರ ಬರಬಾರ್ದು. ಬಂದಾಗ ಏನಾಗ್ಬೋದು, ಈಗ ಭಾಳಷ್ಟು ಜನ ಬಡವ್ರು ಏನು ಮಾಡಿಬಿಡ್ತಾರೆ, ಅಯ್ಯೋ ಯಾಕೆ ಬಿಡಪ್ಪ ಅಂತೇಳಿ ಅಲ್ಲಿರೋ ಅಧಿಕಾರಿಗಳಿಗೆ ದುಡ್ಡು ಕೊಡೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಅವ್ರು ಯಾರು ಖಾತೆಗೆ ನಗರಸಭೆ ಹತ್ರ ಬರೋದು ಬೇಡ, ನಾನೇ ಕ್ಲಿಯರ್ ಮಾಡಿಸಿ ನಾನೇ ಮನೆಗೆ ಹೋಗಿ ಕೊಟ್ಬಿಡ್ತೀನಿ. ಈ ಖಾತೆ ವಿಷಯ ನಂದು ಅನುಭವ ಹೇಳ್ತಾ ಇದ್ದೀವಿ. ಇವಾಗ ನನಗೆ ಈ ಖಾತೆ ಮಾಡಿಸ್ಬೇಕು ಅಂತ ಹೋದರೆ, ನೀವು ನೀರು ಕಂದಾಯ ಕಟ್ಟಿ ಅಂತ, ನೀರಿನ ಕಂದಾಯ ಕಟ್ಟೋದಕ್ಕೆ ನನಗೆ ನೀರೇ ಬಂದಿಲ್ಲ, ಅದು ಯಾವ ರೀತಿ ನಾನು ಕಟ್ಟಬೇಕು ಸರ್? ಈಗ ಒಂದು ಅದನ್ನು ಆಲ್ರೆಡಿ ಕಂಪ್ಲೇಂಟು ಮಾಡಿದ್ದೀವಿ. ಆ ಕಂಪ್ಲೇಂಟ್ ಈಗ ಇದು ನೀರು ಕಂದಾಯ ಕಟ್ಟಿ ಒಂದು ಕೆಲಸ ಮಾಡಿದ್ದೀನಿ ಸರ್. ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬ್ರಿದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಯಾಕೆಂದರೆ ಈಗ ನಾನು ಕಾನೂನು ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ನಾನು ಈಗ ಬಂದಿದ್ದೀನಿ, ಅರ್ಥ ಮಾಡ್ಕೊತಿದ್ದೀನಿ. ಬಟ್ ಸರ್, ಒಂದು ಇಲ್ಲೀಗಲ್ ಖಾತೆನೂ ನಾನು ಸ್ಯಾಂಕ್ಷನ್ ಆಗೋಕ್ಕೆ ಬಿಡಲ್ಲ, ಇದಂತೂ ಖಂಡಿತ. ನಿಮ್ಮ ಗಮನಕ್ಕೆ ಬಂದರೆ ಪ್ಲೀಸ್ ಎಕ್ಸ್ಪೋಸ್ ಇಟ್. ಕ್ಯಾಟಗಿರಿ ನನಗೆ ಗೊತ್ತಿಲ್ಲ ಸರ್. ನಾನೇನು ಕ್ಯಾಟಗಿರಿ ಮಾಡೋದು ಎಲೆಕ್ಷನ್ ಕಮಿಷನ್ನು, ಅದಕ್ಕೂ ನನಗೆ ಸಂಬಂಧ ಇಲ್ಲ. ಅವ್ರು ಯಾವ ಕ್ಯಾಟಗಿರಿ ಕೊಟ್ಟರೆ ಚುನಾವಣೆ ಫೇಸ್ ಮಾಡ್ತೀವಿ. ಕಾಂಗ್ರೆಸ್ ಅವ್ರು ಪ್ರಯತ್ನ ಪಡ್ತೀವಿ, ನಮ್ಮ ಕಾಂಗ್ರೆಸ್ ಅವರೇ ನಗರಸಭೆ ಅಧ್ಯಕ್ಷರಾಗ್ತಾರೆ, ಮಾಡಿ ತೋರಿಸ್ತೀವಿ. ವಿಪ್ ಅಲೋ ಮಾಡ್ತೀವಲ್ಲ, ಈಗ ವಿಪ್ ಜಾರಿ ಮಾಡ್ತೀವಿ, ನಾವಂತೂ ಸುಮ್ಮನೆ ಬಿಡಲ್ಲ. ಪಕ್ಷದ್ರೋಹ ಮಾಡಿದವ್ರನ್ನ ಸುಮ್ಮನೆ ಬಿಡ್ತೀವಿ ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಅಲ್ಲೇನಾಗಿತ್ತು ನೋಡಿ ಸರ್, ಒಂದು ಸ್ಥಳೀಯವಾಗಿ ಶಾಸಕರು ಯಾರಿದ್ರು, ನಾವೇನಾದರೂ ಒಂದು ಫೈಲ್ ಕಳಿಸಿದ್ರೆ DC ಹತ್ರ ಹೋಲ್ಡ್ ಮಾಡಿಸೋದು, ಇವೆಲ್ಲ ಮಾಡ್ತಿದ್ರು. ಈಗ ನಾವು ಅಧಿಕಾರದಲ್ಲಿ ಇದ್ದೀವಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತೊಗೊಂಡು ಗೆದ್ದು ಯಾರು ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಪಾಠ ಕಲಿಸ್ತೀರ್ತೀನಿ. ಅವ್ರ ಸಪೋರ್ಟು ನಮಗೆ ಬೇಕಾಗಿಲ್ಲ. ಡಿಸ್ಕ್ವಾಲಿಫಿಕೇಶನ್ಗೆ ಆಗ್ತೀನಿ, ನಾನೆಲ್ಲ ಮುಲಾಜ್ ನೋಡಲ್ಲ ಸರ್. ಈಗ ನೋಡಿ, ಒಂದು ಚುನಾವಣೆ ಬಂದಾಗ ಆ ಕಡೆ ಹೋದ್ರು, ಏನೋ ಅವ್ರು ದುಡ್ಡು ಕೊಟ್ರಂತೆ ಹೋದ್ರು, ಮಾತೃಪಕ್ಷಕ್ಕೆ ದ್ರೋಹ ಮಾಡೋದು ಸರಿನಾ? ಈಗ ನಾವು ಗೆದ್ದಿದ್ದೀವಿ ಅಂತ ಈಗ ವಾಪಸ್ ಬಂದರೆ ನಾವೆಂಗೆ? ನೋಡಿ, ವೈಯಕ್ತಿಕವಾಗಿ ನನಗಂತೂ ಆಸಕ್ತಿ ಇಲ್ಲ. ನಮ್ಮ ಜಿಲ್ಲಾಧ್ಯಕ್ಷರು ನನ್ನ ಪಾರ್ಟಿ ಏನು ಹೇಳುತ್ತೆ ನಾನು ವೆಯ್ಟ್ ಆ್ಯಂಡ್ ಸಿ, ನಾನು ನೋಡ್ತೀನಿ. ಬಟ್ ನಾನಂತೂ, ನಮಗಿಲ್ಲಿ ಪಾರ್ಟಿ ಸ್ವಾಭಿಮಾನ ಮುಖ್ಯ. ನಮಗೆ ನೋಡೋಣ ಪರಿಸ್ಥಿತಿಗಳು ಹೆಂಗಾಗುತ್ತೋ.
ಅವ್ರು 3 ಜನನೂ ಅಂತ ಇದ್ದಾರೆ, ನಾವು ಅಲ್ಲೇ ಇದ್ವಿ ಒಳಗಡೆ ನಿನಗೆ ಸಪೋರ್ಟ್ ಮಾಡಿದ್ವಿ ಅಂತ. ಹೆಂಗೆ ನಂಬಕ್ಕಾಗುತ್ತೆ? ಈಗ ನೀವು ನಂಬ್ತಿರಲ್ಲ, ಡೈಲಿ ಒಂದು 200 ಫೋನು ನಾನು ನಿನಗೆ ಸಪೋರ್ಟ್ ಮಾಡಿದ್ದು ಅಂತ. ಅಲ್ಲಣ್ಣ ಅಲ್ಲೋಗಿ ನನ್ನನ್ನು ಬೈದಲ್ಲಣ್ಣ ಅಂದೆ, ಸುಮ್ಮನೆ ಬೈದಿದ್ದು ಅಂತ.